ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಸಂಜೆಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬಯೋಚಾರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ಬಯೋಚಾರ್ ಅಂದರೆ ಏನು, ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಇದು ಯಾವುದೇ ರೀತಿ ಬಂಡವಾಳ ಇಲ್ಲದೆ ನಾವೇ ಮನೆಯಲ್ಲೇ ತಯಾರಿಸುವಂಥ ಒಂದು ಗೊಬ್ಬರ. ಸಾಮಾನ್ಯವಾಗಿ ನಾವು ರೈತರೇನು ಬಳಸ್ತೀವಿ ನೋಡಿ, ಈ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಇನ್ನಿತರ ಗೊಬ್ಬರ ಆಗಿರ್ಬೋದು, ಇದು ಕೂಡ ಅದೇ ಥರ ಕೆಲಸ ಮಾಡುತ್ತೆ. ಜೊತೆಗೆ ಎರೆಹುಳು ಕೂಡ ಉತ್ಪತ್ತಿಯಾಗುತ್ತೆ. ಈ ಥರ ಬಯೋಚಾರ್ ಮುಖಾಂತರ ಮನೆಯಲ್ಲೇ ತಯಾರಿಸಿದ ಗೊಬ್ಬರನ ಹೊಲಕ್ಕೆ ಬಳಸಿದರೆ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಈ ತರಹದ ಗೊಬ್ಬರದಿಂದ ನಮ್ಮ ಭೂಮಿ ಒಳಗಡೆ ಎರೆಹುಳು ಉತ್ಪತ್ತಿ ಆಗುತ್ತೆ. ಈ ಎರೆಹುಳು ಉತ್ಪತ್ತಿ ಆದರೆ ಏನಾಗುತ್ತೆ ಅಂತಂದರೆ, ನಮ್ಮ ಭೂಮಿಯ ಶಕ್ತಿ ಹೆಚ್ಚಿಸುತ್ತೆ. ನಾವು ಯಾವುದೇ ಬೆಳೆ ಬೆಳೆದ್ರೂ ಅದಕ್ಕೆ ಸರಿಯಾದ ಇಳುವರಿ ಸಿಗುತ್ತೆ. ಈಗಾಗಲೇ ಈ ಬಯೋಚಾರ್ ಉಪಯೋಗದಿಂದ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಒಳ್ಳೆ ಲಾಭವನ್ನು ಪಡಿತಾ ಇದ್ದಾರೆ. ಇದು ಬಯೋಚಾರ್ ಉಪಯೋಗದ ಶಕ್ತಿ. ಇದು ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ತುಂಬ ಸುಲಭ, ಏನೂ ಇಲ್ಲ. ಜಸ್ಟ್ ಒಂದು ಪಾತ್ರೆ ಆಕಾರದಲ್ಲಿ ಇರುವ ಒಂದು ಮಷೀನ್ ಇರುತ್ತೆ. ಅದರಲ್ಲಿ ವೇಸ್ಟ್ ಕಟ್ಟಿಗೆನ ಹಾಕಿ ಸುಟ್ಟುಬಿಟ್ಟು ನಂತರ ನೀರಿಂದ ಆರಿಸಿಬಿಡಬೇಕು. ಸೊ ನೋಡಿ ರೈತರು ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಮೇಲೆ ಸುರಿದಿರುವಂಥ ನೀರು ಬೆಂಕಿ ಎಲ್ಲ ಆರಿದ ಮೇಲೆ ಕೆಳಗಡೆ ಈ ಥರ ಬಿಟ್ಬಿಡಬೇಕು. ಜಾಸ್ತಿ ನೀರು ಇರೋದ್ರಿಂದ ಗೊಬ್ಬರ ಒದ್ದೆ ಆಗುತ್ತೆ, ಅದಕ್ಕೋಸ್ಕರ ಕೆಳಗಡೆ ಬಿಟ್ಬಿಡಬೇಕು. ಸೊ ಫೈನಲ್ ರಿಸಲ್ಟ್ ನೀವೇ ನೋಡಿ, ಗೊಬ್ಬರ ಯಾವ ಥರ ರೆಡಿ ಆಯಿತು ಅಂತ. ಸೊ ಇನ್ನೊಂದು, ನೀವು ಬಯೋಚಾರ್ ಮಾಡಬೇಕಾದ್ರೆ ಈ ಥರ ಮಷೀನೇ ಬೇಕು ಅಂತ ಏನಿಲ್ಲ. ನೀವು ಹೊಲದಲ್ಲೇ ಸಣ್ಣದಾಗಿ ಒಂದು ಹಳ್ಳ ತೋಡ್ಬಿಟ್ಟು ಅಲ್ಲೇ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.